ದಿನಕ್ಕೊಮ್ಮೆಯಾದರೂ ನಿಮ್ಮ ಜೊತೆ ನೀವು ಮಾತನಾಡಿಕೊಳ್ಳಿ. ಇಲ್ಲದಿದ್ದರೆ ಈ ಜಗತ್ತಿನಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವನ್ನು ನೀವು ಕಳೆದುಕೊಳ್ಳಬಹುದು. ನೀವು ಒಳಗಿನಿಂದ ಬೆಳೆಯಬೇಕು. ಯಾರೂ ನಿಮಗೆ ಕಲಿಸಲು ಸಾಧ್ಯವಿಲ್ಲ. ಯಾರೂ ನಿಮ್ಮನ್ನು ಆಧ್ಯಾತ್ಮಿಕರನ್ನಾಗಿ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಸ್ವಂತ ಆತ್ಮವನ್ನು ಹೊರತುಪಡಿಸಿ ಬೇರೆ ಯಾರೂ ಗುರುಗಳಿಲ್ಲ. ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸಿವೆ. ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಕಾಳಜಿ ವಹಿಸಿ. ಪದಗಳು ಗೌಣ, ಆಲೋಚನೆಗಳು ಜೀವಂತವಾಗಿವೆ. ಅವು ಬಹಳ ದೂರ ಪ್ರಯಾಣಿಸುತ್ತವೆ. ಎದ್ದೇಳಿ, ಎಚ್ಚರಗೊಳ್ಳಿ ಮತ್ತು ಗುರಿ ತಲುಪುವವರೆಗೂ ನಿಲ್ಲಬೇಡಿ. ಪುಸ್ತಕಗಳು ಅನಂತ ಸಂಖ್ಯೆಯಲ್ಲಿವೆ ಮತ್ತು ಸಮಯ ಚಿಕ್ಕದಾಗಿದೆ. ಜ್ಞಾನದ ರಹಸ್ಯವೆಂದರೆ ಅತ್ಯಗತ್ಯವಾದುದನ್ನು ತೆಗೆದುಕೊಳ್ಳುವುದು. ಅದನ್ನು ತೆಗೆದುಕೊಂಡು ಅದಕ್ಕೆ ತಕ್ಕಂತೆ ಬದುಕಲು ಪ್ರಯತ್ನಿಸಿ. ಏನನ್ನೂ ಕೇಳಬೇಡಿ, ಪ್ರತಿಯಾಗಿ. ಏನನ್ನೂ ಬಯಸಬೇಡಿ, ನೀವು ನೀಡಬೇಕಾದುದನ್ನು ನೀಡಿ. ಅದು ನಿಮಗೆ ಹಿಂತಿರುಗಿ ಬರುತ್ತದೆ. ಆದರೆ ಈಗ ಅದರ ಬಗ್ಗೆ ಯೋಚಿಸಬೇಡಿ. ಆತ್ಮಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ಎಂದಿಗೂ ಭಾವಿಸಬೇಡಿ. ಹಾಗೆ ಭಾವಿಸುವುದು ಅತ್ಯಂತ ದೊಡ್ಡ ಧರ್ಮದ್ರೋಹಿ. ಪಾಪವಿದ್ದರೆ ಇದೊಂದು ಪಾಪ, ನೀವು ದುರ್ಬಲರು ಅಥವಾ ಇತರರು ದುರ್ಬಲರು ಎಂದು. ಪ್ರತಿಯೊಬ್ಬರೂ ತಮ್ಮ ಅತ್ಯುನ್ನತ ಕಲ್ಪನೆಗೆ ತಕ್ಕಂತೆ ಬದುಕಲು ಪ್ರೋತ್ಸಾಹಿಸುವುದು ಮತ್ತು ಅದೇ ಸಮಯದಲ್ಲಿ ಆದರ್ಶವನ್ನು ಸತ್ಯಕ್ಕೆ ಸಾಧ್ಯವಾದಷ್ಟು ಹತ್ತಿರವಾಗಿರಿಸಲು ಶ್ರಮಿಸುವುದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬ ಮಾನವ ದೇಹದ ದೇವಾಲಯದಲ್ಲಿ ದೇವರು ಕುಳಿತಿರುವುದನ್ನು ನಾವು ಅರಿತುಕೊಂಡ ಕ್ಷಣ, ಪ್ರತಿಯೊಬ್ಬ ಮನುಷ್ಯನ ಮುಂದೆ ಭಕ್ತಿಯಿಂದ ನಿಂತು ಅವನಲ್ಲಿ ದೇವರನ್ನು ನೋಡಿದ ಕ್ಷಣ, ಆ ಕ್ಷಣ ನಾನು ಬಂಧನದಿಂದ ಮುಕ್ತನಾಗುತ್ತೇನೆ. ಬಂಧಿಸುವ ಎಲ್ಲವೂ ಕಣ್ಮರೆಯಾಗುತ್ತವೆ ಮತ್ತು ನಾನು ಸ್ವತಂತ್ರನಾಗಿದ್ದೇನೆ. ವಿಶ್ವದಲ್ಲಿರುವ ಎಲ್ಲ ಶಕ್ತಿಗಳು ಈಗಾಗಲೇ ನಮ್ಮವು. ನಮ್ಮ ಕಣ್ಣುಗಳ ಮುಂದೆ ಕೈ ಇಟ್ಟು ಕತ್ತಲೆಯಾಗಿದೆ ಎಂದು ಅಳುವವರು ನಾವೇ. ಹಣವು ಒಬ್ಬ ಮನುಷ್ಯನಿಗೆ ಇತರರಿಗೆ ಒಳ್ಳೆಯದನ್ನು ಮಾಡಲು ಸಹಾಯ ಮಾಡಿದರೆ ಅದಕ್ಕೆ ಸ್ವಲ್ಪ ಮೌಲ್ಯವಿದೆ. ಆದರೆ ಇಲ್ಲದಿದ್ದರೆ ಅದು ಕೇವಲ ದುಷ್ಟತನದ ರಾಶಿಯಾಗಿದೆ ಮತ್ತು ಅದನ್ನು ಬೇಗ ತಡೆದು ಹಾಕಿದರೆ ಒಳ್ಳೆಯದು. ಒಂದು ಕಲ್ಪನೆಯು ಮನಸ್ಸನ್ನು ಮಾತ್ರ ಆಕ್ರಮಿಸಿಕೊಂಡಾಗ ಅದು ನಿಜವಾದ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯಾಗಿ ರೂಪಾಂತರಗೊಳ್ಳುತ್ತದೆ. ಪುಸ್ತಕಗಳು ಅನಂತ ಸಂಖ್ಯೆಯಲ್ಲಿವೆ ಮತ್ತು ಸಮಯ ಚಿಕ್ಕದಾಗಿದೆ. ಜ್ಞಾನದ ರಹಸ್ಯವೆಂದರೆ ಅತ್ಯಗತ್ಯವಾದುದನ್ನು ತೆಗೆದುಕೊಳ್ಳುವುದು. ಅದನ್ನು ತೆಗೆದುಕೊಂಡು ಅದಕ್ಕೆ ತಕ್ಕಂತೆ ಬದುಕಲು ಪ್ರಯತ್ನಿಸಿ. ಅಸ್ತಿತ್ವದ ಸಂಪೂರ್ಣ ರಹಸ್ಯವೆಂದರೆ ಭಯವಿಲ್ಲದಿರುವುದು. ನಿಮಗೆ ಏನಾಗುತ್ತದೆಯೋ ಎಂದು ಎಂದಿಗೂ ಭಯಪಡಬೇಡಿ. ಯಾರನ್ನೂ ಅವಲಂಬಿಸಬೇಡಿ. ನೀವು ಎಲ್ಲ ಸಹಾಯವನ್ನು ತಿರಸ್ಕರಿಸಿದ ಕ್ಷಣ ಮಾತ್ರ ನೀವು ನಿಮ್ಮದಾಗಿರುತ್ತದೆ. ಏನನ್ನು ಅನುಭವಿಸಬೇಡ, ಏನನ್ನು ತಿಳಿಯಬೇಡ, ಏನನ್ನು ಮಾಡಬೇಡ, ಏನನ್ನು ಹೊಂದಿರಬೇಡ. ಎಲ್ಲವನ್ನು ದೇವರಿಗೆ ಬಿಟ್ಟು ಬಿಡು ಮತ್ತು ನಿನ್ನ ಚಿತ್ತ ನೆರವೇರಲಿ ಎಂದು ಸಂಪೂರ್ಣವಾಗಿ ಹೇಳು. ನಾವು ಈ ಬಂಧನದ ಕನಸು ಮಾತ್ರ ಎಚ್ಚರಗೊಂಡು ಅದನ್ನು ಬಿಟ್ಟು ಬಿಡಿ. ಇತರರಿಂದ ಉತ್ತಮವಾದ ಎಲ್ಲವನ್ನೂ ಕಲಿಯಿರಿ, ಆದರೆ ಅದನ್ನು ಸ್ವೀಕರಿಸಿ. ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳಿ. ನೀವು ಅವರಾಗಬೇಡಿ. ನಿಜವಾದ ಯಶಸ್ಸಿನ, ನಿಜವಾದ ಸಂತೋಷದ ದೊಡ್ಡ ರಹಸ್ಯ ಹೀಗಿದೆ. ಯಾವುದೇ ಪ್ರತಿಫಲವನ್ನು ಕೇಳದ ಪುರುಷ ಅಥವಾ ಮಹಿಳೆ ಸಂಪೂರ್ಣವಾಗಿ ನಿಸ್ವಾರ್ಥ ವ್ಯಕ್ತಿ, ಅತ್ಯಂತ ಯಶಸ್ವಿ ವ್ಯಕ್ತಿ. ಒಂದು ದಿನದಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳು ಎದುರಾಗದಿದ್ದಾಗ ನೀವು ತಪ್ಪು ಹಾದಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ನೀವು ಖಚಿತವಾಗಿ ಹೇಳಬಹುದು.
ಸ್ವತಂತ್ರವಾಗಿರಲು ಧೈರ್ಯ ಮಾಡಿ, ನಿಮ್ಮ ಆಲೋಚನೆ ನಡೆಸುವಷ್ಟು ದೂರ ಹೋಗಲು ಧೈರ್ಯ ಮಾಡಿ ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸಲು ಧೈರ್ಯ ಮಾಡಿ. ವಿಭಿನ್ನ ಮೂಲಗಳನ್ನು ಹೊಂದಿರುವ ವಿಭಿನ್ನ ಹೂಳೆಗಳು ತಮ್ಮ ನೀರನ್ನು ಸಮುದ್ರದಲ್ಲಿ ಬೆರೆಸುವಂತೆ ವಿಭಿನ್ನ ಪ್ರವೃತ್ತಿಗಳು ಅವು ವಿಭಿನ್ನವಾಗಿ ಕಂಡುಬಂದರೂ ವಕ್ರವಾಗಿ ಅಥವಾ ನೇರವಾಗಿದ್ದರೂ ಎಲ್ಲವೂ ದೇವರ ಕಡೆಗೆ ಕರೆದೊಯ್ಯುತ್ತದೆ. ನಿಮ್ಮ ಸ್ವಭಾವಕ್ಕೆ ಸತ್ಯವಾಗಿರುವುದು ಶ್ರೇಷ್ಠ ಧರ್ಮ. ನಿಮ್ಮ ಮೇಲೆ ನಂಬಿಕೆ ಇಡಿ. ನೀವು ನಿಮ್ಮನ್ನು ಬಲಿಷ್ಠರೆಂದು ಭಾವಿಸಿದರೆ ಬಲಿಷ್ಠರಾಗುತ್ತೀರಿ. ಸತ್ಯವನ್ನು 1000 ವಿಧದಲ್ಲಿ ಹೇಳಬಹುದು, ಆದರೆ ಪ್ರತಿಯೊಂದು ಸತ್ಯವಾಗಿರಬಹುದು. ಹೃದಯ ಮತ್ತು ಮೆದುಳಿನ ನಡುವಿನ ಸಂಘರ್ಷದಲ್ಲಿ ನಿಮ್ಮ ಹೃದಯವನ್ನು ಅನುಸರಿಸಿ. ಧನ್ಯವಾದಗಳು.